ಅಂಡ್ ರೆಡ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗ್ರೀನ್ ಜೆರ್ಸಿಯಲ್ಲಿ ಡೆಲ್ಲಿ ವಿರುದ್ಧ ಅಖಾಡಕ್ಕಿಳಿದಿದ್ರು. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಾಗ ಆರ್ಸಿಬಿ ಕಡೆಯಿಂದ ಬಿಗ್ ಸ್ಕೋರ್ ನಿರೀಕ್ಷೆ ಮಾಡಲಾಗಿತ್ತು. ಕೊಹ್ಲಿ ಮತ್ತು ಸಾಲ್ಟ್ ಆರಂಭದಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ತಾರೆ. ಆದರೆ ಆ ಬಳಿಕ ಯಾರ ಜೊತೆಯಾಟ ಕೂಡ ವರ್ಕ್ ಆಗಲಿಲ್ಲ. ವಿಷಯ ಏನಂದ್ರೆ ಗ್ರೀನ್ ಜೆರ್ಸಿಯಲ್ಲಿ ಆರ್ಸಿಬಿಗೆ ಅಷ್ಟೇನು ಸಕ್ಸಸ್ ಸಿಕ್ಕಿಲ್ಲ. ಗ್ರೀನ್ ಜೆರ್ಸಿಯಲ್ಲಿ ಆರ್ಸಿಬಿಯ ಸ್ಟ್ಯಾಟ್ಸ್ ಕೂಡ ಇಂಪ್ರೆಸಿವ್ ಆಗಿಲ್ಲ. ಹಸಿರು ಜೆರ್ಸಿಯಲ್ಲಿ ಹೇಗಿದೆ ಬೆಂಗಳೂರಿನ ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2011ರಿಂದ ಪರಿಸರದ ಜಾಗೃತಿ ಮೂಡಿಸುವ ಸಲುವಾಗಿ ಗೋ ಗ್ರೀನ್ ಕ್ಯಾಂಪೇನ್ ಮಾಡಿಕೊಂಡೇ ಬರ್ತಿದೆ. ಪ್ರತಿ ಸೀಸನ್ ಅಲ್ಲೂ ಒಂದು ಪಂದ್ಯದಲ್ಲಿ ಹಸಿರು ಜೆರ್ಸಿಯಲ್ಲಿ ಆಡ್ತಾರೆ. ಬಟ್ ಗ್ರೀನ್ ಜೆರ್ಸಿಯಲ್ಲಿ ಆರ್ಸಿಬಿಯ ಜರ್ನಿ ಇಂಪ್ರೆಸಿವ್ ಆಗಿಲ್ಲ. ಯಾಕಂದ್ರೆ ಆರ್ಸಿಬಿ ಹಸಿರು ಜೆರ್ಸಿಯಲ್ಲಿ ಕಣಕ್ಕಿಳಿದ ಬಹುತೇಕ ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಸೊ ಈ ಪಂದ್ಯವನ್ನು ಸೇರಿ ಟೋಟಲ್ ಆಗಿ 16 ಪಂದ್ಯಗಳನ್ನ ಗ್ರೀನ್ ಜೆರ್ಸಿಯಲ್ಲಿ ಆಡಿದೆ. ಆದ್ರೆ ಗೆದ್ದಿರೋದು 5 ಪಂದ್ಯಗಳನ್ನ ಮಾತ್ರ. ಒಂದು ಪಂದ್ಯ ರಿಸಲ್ಟ್ ಬಂದಿಲ್ಲ. ವಿನ್ನಿಂಗ್ ಪರ್ಸೆಂಟೇಜ್ 33% ಇದೆ. ಹೀಗಿದ್ರೂ ಕೂಡ ಗ್ರೀನ್ ಜೆರ್ಸಿ ಅಂತ ಬಂದಾಗ AB ಡಿವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ದಾಖಲೆಯಾಗಿ ಉಳಿದಿದೆ. 2016ರಲ್ಲಿ ವಿರಾಟ್ ಕೊಹ್ಲಿ ಮತ್ತು AB ಡಿವಿಲಿಯರ್ಸ್ ಇವರಿಬ್ರು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಒಂದೇ ಇನ್ನಿಂಗ್ಸ್ ಅಲ್ಲಿ ಶತಕಗಳನ್ನ ಬಾರಿಸಿದ್ರು. ಕೊಹ್ಲಿ 109 ರನ್ಗಳನ್ನ ಹೊಡೆದ್ರೆ AB ಡಿವಿಲಿಯರ್ಸ್ ಅಜೇಯ 129 ರನ್ಗಳನ್ನ ಕಲೆ ಹಾಕಿದ್ರು. ಆರ್ಸಿಬಿ 3 ವಿಕೆಟ್ಗೆ 248 ರನ್ಗಳನ್ನ ಕಲೆ ಹಾಕಿತ್ತು. ಜೊತೆಗೆ ದಾಖಲೆಯ 144 ರನ್ಗಳ ಬೃಹತ್ ಅಂತರದಿಂದ ಗೆದ್ದಿತ್ತು. ಈ ಅಸಾಧಾರಣ ಪ್ರದರ್ಶನ ಇವತ್ತಿಗೂ ಕೂಡ ದಾಖಲೆಯಾಗಿ ಉಳಿದಿದೆ. 200+ ರನ್ಗಳ ಜೊತೆ ಆಟ ಕೂಡ ಐತಿಹಾಸಿಕ ಸಾಧನೆಯಾಗಿದೆ. ಹೀಗಿದ್ರೂ ಕೂಡ ಓವರ್ ಸ್ಟಾರ್ಟ್ಸ್ ಅಂತ ಬಂದಾಗ ಆರ್ಸಿಬಿ ಗೆದ್ದದ್ದು ಕಡಿಮೆ ಪಂದ್ಯಗಳನ್ನೇ. ಅದು ಅಲ್ಲದೆ ಡೆಲ್ಲಿ ವಿರುದ್ಧದ ಈ ಪಂದ್ಯ ಕೂಡ ಮುಖ್ಯವಾಗಿತ್ತು. ಯಾಕಂದ್ರೆ IPL ಇತಿಹಾಸದಲ್ಲಿ ತನ್ನ ತವರು ನೆಲವಾದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿಗೆ ಇದು 100ನೇ ಪಂದ್ಯ. ಸೊ ಹೋಮ್ ಪಿಚ್ ನಲ್ಲಿ 100 ಪಂದ್ಯಗಳನ್ನಾಡಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಆರ್ಸಿಬಿ ಈಗ ಪಾತ್ರವಾಗಿದೆ. ಜೊತೆಗೆ IPL ಆರಂಭವಾಗಿ ಸರಿಯಾಗಿ 19 ವರ್ಷಗಳು ತುಂಬುತ್ತಾ ಇರುವ ದಿನವೇ ಈ ಐತಿಹಾಸಿಕ ಸಾಧನೆ ಕೂಡ ಬಂದಿದೆ. ನಮಸ್ಕಾರ.